ನಾನು ಕವಿತಾ. ಇವತ್ತು 21 ಡೇಸ್ನ ಡೇ 11. ಇವತ್ತಿನ ದಿನ ಹೇಗೆಲ್ಲ ಹೋಯಿತು, ಯಾವ ರೀತಿಯೆಲ್ಲ ಡೇಟ್ ಶುರುವಾಯಿತು, ಎಂಡಾಯಿತು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಎಲ್ಲ ವೀಡಿಯೋಸ್ನೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಕೆಲವೊಂದು ನಿಮಗೆ ಹೇಳಿರೋವಂಥ ಡೌಟ್ಸ್ಗಳೇನಿದೆ ಅದನ್ನು ಕೂಡ ಕ್ಲಿಯರ್ ಮಾಡಿರ್ತೀನಿ. ಮಧ್ಯ ಮಧ್ಯ ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಅದು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಪಡ್ಡೂನ ಮಾಡ್ಕೊತಾ ಇದ್ದೀನಿ. ಔಟ್ಸೈಡ್ ಹೋಗೋದಿತ್ತು, ಹಾಗಾಗಿ ಫಸ್ಟಿಗೆ ಒಂದು ಗ್ಲಾಸಷ್ಟು ಬಿಸಿ ನೀರನ್ನು ಕುಡಿದು ಆನಂತರ ಆ ಡೇನ ಶುರು ಮಾಡಿಕೊಂಡೆ. ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಮತ್ತು ನಾನು ಅಷ್ಟೇ ಇದ್ದಿದ್ದರಿಂದ ಸ್ವಲ್ಪ ನೆನ್ನೆ ಉಳಿದಿರೋ ಅಂಥ ಇಡ್ಲಿ ಬ್ಯಾಟರ್ ಏನಿತ್ತು ಅದರಲ್ಲೇ ಪಡ್ಡು ಮಾಡ್ಕೊಳ್ಳೋಣ. ಇವತ್ತು ಔಟ್ಸೈಡ್ ಹೋಗೋದಿತ್ತು ಸ್ವಲ್ಪ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಪಡ್ಡು ಮಾಡೋಣ ಅಂಥೇಳಿ ಅದೇ ಪಡ್ಡು ಬ್ಯಾಟರ್ಗೆ ಅಂದರೆ ದೋಸೆ ಹಿಟ್ಟಿನ ಬ್ಯಾಟರ್ಗೆ ಸ್ವಲ್ಪ ಪ್ಲೈನಾಗಿ ಹಾಕಿದ್ರೆ ಸ್ವಲ್ಪ ಕ್ಯಾಲೋರಿ ಜಾಸ್ತಿ ಆಗುತ್ತಲ್ವ, ಬರೀ ರೈಸಲ್ಲಿ ಮಾಡಿರೋದು ಅಂದರೆ ರೆಡ್ ರೈಸನ್ನು ಯೂಸ್ ಮಾಡಿರೋದು. ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು, ಹಾಗೆಯೇ ಕ್ಯಾರೆಟ್, ಈರುಳ್ಳಿ, ಇನ್ನು ಯಾವ್ದಾದ್ರು ಬೀಟ್ರೂಟ್ ಆಗಿರ್ಬೋದು, ಬೇರೆ ತರಕಾರಿಗಳನ್ನ ಇದು ಹಾಕ್ಕೊಳ್ಳೋದಾದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ತೆಂಗಿನ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಅದು ಚಳಿಗೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ, ಅದನ್ನು ತೆಗಿಲಿಕ್ಕೆ ಸ್ವಲ್ಪ ಸರ್ಕಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಇವತ್ತು ರಜೆ ಇರೋದ್ರಿಂದ ಓಕೆ. ಇನ್ನು ಸ್ಕೂಲ್ ಟೈಮಲ್ಲಿ ಏನಾದರೂ ಈ ರೀತಿ ಆಯಿಲ್ ಖಾಲಿಯಾದಾಗ ನೋಡ್ಕೊಳ್ಳಿಲ್ಲ ಅಂದರೆ ತುಂಬ ಟೆನ್ಷನ್ ಆಗುತ್ತೆ. ತೆಗೆದು ಹಾಕಿ ಮತ್ತೆ ಒಂದು ಬಾಟಲ್ಗೆ ಹಾಕಿ ಮಾಡಿ ಇಡೋ ಅಷ್ಟರೊಳಗೆ. ಗ್ಲಾಸ್ ಬಾಟಲ್ಗೆ ಹಾಕೋದಾದರೆ ಅದು ಸ್ವಲ್ಪ ಮೆಲ್ಟ್ ಆಗೋಲ್ಲ, ಗಟ್ಟಿಯಾಗಿದ್ದರಿಂದ ಈ ರೀತಿ ಓಪನ್ ಆದರೆ ಸ್ಪೂನಲ್ಲಿ ತೆಗೆದು ಹಾಕೋಬೋದು. ಗ್ಲಾಸೆಲ್ಲ ಆದರೆ ಅದು ಬೀಳೋದೇ ಇಲ್ಲ. ಅದು ಸ್ವಲ್ಪ ಹೀಟ್ ಆಗೋ ತನಕ ಬಿಸಿಲಿಗೂ ಅಥವಾ ಸ್ಟವ್ ಪಕ್ಕ ಇಟ್ಟು ಆನಂತರ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹಾಗೇ ಸ್ಪೂನಲ್ಲಿ ಹಾಕೊಳ್ಳೋಣ ಅಂಥೇಳಿ ಹಾಗೇ ಇಟ್ಕೊಂಡಿದ್ದೆ. ಈಗ ಸ್ವಲ್ಪನೇ ಎಣ್ಣೆಯನ್ನು ಬಳಸ್ಕೊಂಡು ಅದಕ್ಕೆ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಾಗೆಯೇ ಕ್ಯಾರೆಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಹಸಿದಾಗಿ ಹಾಕೊತೀನಿ ಅಂದರೆ ಕೂಡ ಹಾಕೊಬೋದು. ಮಕ್ಕಳಿಗೆ ಹಸಿ ಸೊಪ್ಪನ್ನು ಹಾಕಿ ಕೊಟ್ಟರೆ ಅಷ್ಟೊಂದು ಇಷ್ಟಪಡಲ್ಲ. ಒನ್ ಟೈಮ್ಗಲ್ವ ಅಂತೇಳಿ ಸ್ವಲ್ಪ ಹಾಗೆ ಲೈಟಾಗಿ ಫ್ರೈ ಮಾಡಿಕೊಂಡು ಆನಂತರ ಅದನ್ನು ದೋಸೆ ಬ್ಯಾಟರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಟರ್ ಜೊತೆಗೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಪಡ್ಡನ್ನು ಹಾಕ್ಕೊಂಡ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿದೋಯ್ತು. ಇನ್ನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರಬೇಕಾದ್ರೆ ದೋಸೆ ತಿನ್ಬೋದಾ ಅಂತ ಕೇಳಿದರೆ ಅಕ್ಕಿ ದೋಸೆ ತಿನ್ಬೋದಾ ಅಂತೇಳಿ. ಸೊ ಅನ್ನನೇ ತಿಂತೀವಿ ಅಂದಮೇಲೆ ಅಕ್ಕಿ ದೋಸೆನೂ ತಿನ್ಬೋದು ಅಲ್ವಾ. ಸೊ ನಾವು ಯಾವುದನ್ನು ಸ್ಕಿಪ್ ಮಾಡ್ತಾ ಇಲ್ಲ ಇಲ್ಲಿ, ಎಲ್ಲನೂ ನಾನೇನು ತೊಗೊತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ರೆಡ್ ರೈಸ್ ಇರೋದ್ರಿಂದ ರೆಡ್ ರೈಸ್ನ ಹಾಕ್ಕೊಂಡು ಅಕ್ಕಿಯನ್ನು ಯೂಸ್ ಮಾಡಿ ದೋಸೆ ಇಟ್ಟು ಹಾಗೆಯೇ ಇಡ್ಲಿ ಇದಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು, ಬೇಡ ಇಲ್ಲ ಇಷ್ಟ ಇಲ್ಲ ನಮಗೆ ಈ ಥರದ್ದು ಅಂದರೆ ನಾರ್ಮಲ್ ವೈಟ್ ಅಕ್ಕಿನೇ ಹಾಕ್ಕೊಂಡು ನೀವು ದೋಸೆ, ಇಡ್ಲಿ, ರೈಸು ಎಲ್ಲನೂ ಕೂಡ ಮಾಡ್ಕೊಬೋದು. ವೈಟ್ ರೈಸಿಗೂ ರೆಡ್ ರೈಸಿಗೂ ಕ್ಯಾಲೋರೀಸ್ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂದರೆ ಆ ಥರದ್ದೇನೂ ಇರಲ್ಲ. ಹೆಲ್ತಿಗೆ ಒಳ್ಳೆಯದು. ನಾವು ಎಷ್ಟು ಹಳೆಯ ಅಕ್ಕಿಗಳನ್ನ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಅನ್ನೋದೊಂದು ರೀಸನ್ಗೋಸ್ಕರ ರೆಡ್ ರೈಸ್ ಅಕ್ಕಿಯನ್ನು ಯೂಸ್ ಮಾಡ್ತಾ ಇರೋದು ಅಷ್ಟೇ. ಇದರಲ್ಲಿ ಸೇಮ್ ಕ್ಯಾಲೋರಿ ಎರಡು ಸೇಮೇ ಇರುತ್ತೆ. ರೆಡ್ ರೈಸ್ ಆಗಿರ್ಬೋದು, ನಾರ್ಮಲ್ ವೈಟ್ ರೈಸ್ ಆಗಿರ್ಬೋದು, ಏನು ಒಂದು 5-10% ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ರೆಡ್ ರೈಸಲ್ಲಿ. ಅದ್ರ ಬದಲಾಗಿ ನೀವು ರೆಡ್ ರೈಸ್ ಎಲ್ಲ ತೊಗೊಳಕ್ಕಾಗಲ್ಲ ಅಂದರೆ ಎಷ್ಟು ಹಳೆಯ ಅಕ್ಕಿನ ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೆಯೇ ಕೆಲವೊಬ್ರಿಗೆ ಇನ್ನೂ ಒಂದು ಡೌಟ್ಸ್ ಇರುತ್ತೆ, ಈ ರೀತಿ ಪಡ್ಡು ಎಲ್ಲ ಮಾಡಿದಾಗ ಎಷ್ಟು ತೊಗೋಬೇಕಾಗುತ್ತೆ ಅನ್ನೋದು ಕನ್ಫ್ಯೂಷನಲ್ಲಿರುತ್ತಲ್ವಾ ವೆಯ್ಟ್ ಲಾಸಲ್ಲಿ. ಹಾಗಂತೇಳಿ ಸ್ವಲ್ಪ ಕಡಿಮೆ ತಿನ್ಬಿಡೋದು, ಹೊಟ್ಟೆ ಹಶ್ವಿದ್ರೂ ಇನ್ನೂ ತಿನ್ನಬೇಕು ಅನ್ಸಿದ್ರೂ ಕಡಿಮೆ ತಿನ್ನೋದು, ಈ ಥರದ್ದೆಲ್ಲ ಮಾಡೋದು ಬದಲಾಗಿ ಒಂದು 8-10 ಪಡ್ಡನ್ನ ಆರಾಮಾಗಿ ತೊಗೋಬೋದು. ಇದು 2 ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದ್ರಿಂದ 8-10 ದೋಸೆ 10ನ ಆರಾಮಾಗಿ ನೀವು ತಿನ್ಬೋದು. ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಆಗಿರ್ಬೋದು ಅಥವಾ ತೆಂಗಿನಕಾಯಿ ಚಟ್ನಿನ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು. ದೋಸೆ ಆದರೆ 2 ದೋಸೆ ಅಷ್ಟು ತೊಗೋಬೋದು, ಅಥವಾ ನೀವು 4-5 ದೋಸೆ ತಿಂತಿದ್ದೀನ ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು 2ಕ್ಕೆ ಬರೋಕ್ಕಾಗಲ್ಲ ಅನ್ನೋರು ಒಂದು 3 ದೋಸೆಯನ್ನು ತೊಗೊಳ್ಳಿ, ಆನಂತರ 2 ದೋಸೆಗೆ ಬಂದು ಸ್ಟಾಪ್ ಮಾಡಿ. ಈ ಪಡ್ಡು ಆದರೆ ಒಂದು 8-10 ಪಡ್ಡನ್ನ ನಾವು ನಾರ್ಮಲಾಗಿ ತಿನ್ಬೋದು. ಇನ್ನು ಜಾಸ್ತಿ ಬೇಕು ಅನ್ನೋರು ಒಂದು 12, 13 ಅಥವಾ 14 ಈ ರೀತಿ 4 ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಎಷ್ಟು ಪಡ್ಡನ್ನ ತಿಂತೀರಾ, ನೀವು ಈಗ 10 ಪಡ್ಡು ತಿಂದಿದ್ದು ಸಾಕಾಗಲ್ಲ, ಮತ್ತು ನನಗೆ ಇನ್ನೂ ಒಂದು 5 ಪಡ್ಡು ಬೇಕು ಅಂತ ಅನ್ನೋರು ಎಷ್ಟು ಪಡ್ಡು ತೊಗೊತೀರಾ ಆ ಪಡ್ಡು ಕ್ವಾಂಟಿಟಿಯಲ್ಲಿ ನೀವು ರೈಸ್ ಆಗಿರ್ಬೋದು, ಪಡ್ಡು ಆಗಿರ್ಬೋದು, ಬೇರೆ ಏನೇ ತೊಗೊಂಡ್ರು ಅಷ್ಟು ಕ್ವಾಂಟಿಟಿಯಲ್ಲಿ ಹಸಿ ತರಕಾರಿನ ತೊಗೊಂಡಾಗ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಅಷ್ಟೇ ಫೈಬರ್ನ ತೊಗೊತೀರಲ್ವ, ಸೊ ಆವಾಗ ನಿಮಗೆ ಕ್ಯಾಲೋರೀಸಲ್ಲಿ ಮೇಂಟೈನ್ ಆಗುತ್ತೆ. ಹೊಟ್ಟೆನೂ ಕೂಡ ಫಿಲ್ ಆಗುತ್ತೆ. ಯಾಕೆಂದರೆ ಇನ್ನೂ ಎಕ್ಸ್ಟ್ರಾ ತಿನ್ನಬೇಕು ಅನ್ಸಲ್ಲ, ಫೈಬರ್ ಜೊತೆಲಿರುತ್ತೆ ಹಸಿ ತರಕಾರಿಗಳನ್ನ ತೊಗೊಂಡಾಗ, ಅದೇ ಹೊಟ್ಟೆ ಫುಲ್ಫಿಲ್ ಅನಿಸುತ್ತಲ್ಲ. ಹಾಗಾಗಿ
ಎಷ್ಟು ರೈಸ್ ತಗೊಳ್ಳಿ, ಏನೇ ತೊಗೊಳ್ಳಿ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋತೀರ ಸೇಮ್ ಕ್ವಾಂಟಿಟಿಯಲ್ಲಿ ನೀವು ಫೈಬರ್ಗೆ ಅಂತೇಳಿ ಸಲಾಡೋ ಅಥವಾ ಹಸಿ ತರಕಾರಿಗಳನ್ನ ತೊಗೋಬೇಕಾಗುತ್ತೆ. ಇನ್ನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಶಾಪಿಂಗ್ಗೆ ಅಂತೇಳಿ ಹೊರಡೋ ಮುಂಚೆ ಒಂದು ಗ್ಲಾಸಷ್ಟು ಕಾಫಿಯನ್ನು ತೊಗೊಂಡೆ, ಒಂದು ಶುಗರ್ಲೆಸ್ ಕಾಫಿಯನ್ನು. ಯಾಕೆ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಾಗಲ್ಲ, ಅಲ್ಲಿ ತೊಗೊಳಕ್ಕಾಗುತ್ತೋ ಕಾಫಿ ಟೀನ ಕುಡಿಯೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡು. ಸೊ ಟೈಮ್ ಹೋಗೋದು ಗೊತ್ತಾಗಲ್ಲ ಅಲ್ವಾ ಶಾಪಿಂಗ್ ಮಾಡ್ತಾ. ಹಾಗಾಗಿ ಒಂದು ಗ್ಲಾಸಷ್ಟು ಶುಗರ್ಲೆಸ್ ಕಾಫಿಯನ್ನು ಕುಡಿದ ನಂತರ ಶಾಪಿಂಗ್ಗೆ ಅಂತೇಳಿ ಹೊರಟಿದ್ದು. ಅಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಎಷ್ಟು ಶಾಪಿಂಗ್ ಮಾಡ್ತಾ ಒಂದು 4-5 ಅವರ್. ನಾವು ಇಲ್ಲಿ 1 ಗಂಟೆಗೆ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿ ನಾವೆಲ್ಲ ಶಾಪಿಂಗ್ ಮುಗಿಸೋಷ್ಟರೊಳಗೆ 5 ಗಂಟೆ ಆಗೋಗಿತ್ತು. ಟೈಮೇ ಗೊತ್ತಾಗಲಿಲ್ಲ ಎಷ್ಟು ಬೇಗ ಹೋಯಿತು ಅಂತೇಳಿ. ಸೊ ಮಕ್ಕಳಿಗೆಲ್ಲ ಹೊಟ್ಟೆ ಹಶ್ವಾಗ್ತಿತ್ತು ಅಂತೇಳಿ 1 ಗ್ಲಾಸಷ್ಟು ಬಾದಾಮ್ ಮಿಲ್ಕನ್ನು ತೊಗೊಂಡಿದ್ವಿ. ಸೊ ಅದಷ್ಟೇ, ಮಧ್ಯಾಹ್ನ ಲಂಚ್ ಸ್ಕಿಪ್ ಆಯಿತು, ಏನೂ ತಿನ್ನಲಿಕ್ಕಾಗಲಿಲ್ಲ, ಯಾರಿಗೂ ಇಂಟ್ರೆಸ್ಟು ಇರಲಿಲ್ಲ ತಿನ್ನಲಿಕ್ಕೆ. ಹಾಗಾಗಿ 1 ಗ್ಲಾಸಷ್ಟು ಬಾದಾಮ್ ಮಿಲ್ಕ್ನ ಕುಡಿದು ವಾಪಸ್ ರಿಟರ್ನ್ ಆದ್ವಿ. ಮತ್ತು ಶಾಪಿಂಗ್ ಮಾಡೋದು, ಅಲ್ಲಿ ಸ್ಟ್ರೀಟ್ ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಮತ್ತು ಅದು ವೀಡಿಯೋಸ್ ಹಾಕಿಲ್ಲ ಅಂತ ಎಲ್ಲ ಕೇಳಬೇಡಿ, ಅದನ್ನು ನೆಕ್ಸ್ಟ್ ಯಾವಾಗಾದ್ರು ಹೋದಾಗ ಶೇರ್ ಮಾಡ್ತೀನಿ. ಈಗ ಹೆಲ್ತ್ ಬಗ್ಗೆ, ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಇರೋಂಥ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನಲ್ಲಿ ಅಷ್ಟೇ. ಇನ್ನು ವೆಯ್ಟ್ ಲಾಸ್ ಮಷಿನ್, ವೆಯ್ಟ್ ಚೆಕ್ ಮಾಡೋ ಮಷಿನ್ದು ಲಿಂಕ್ ಕೊಡಿ ಅಂತ ಕೇಳಿದರೆ, ಅದನ್ನು ನಾನು ತೊಗೊಂಡು ತುಂಬ ವರ್ಷಗಳಾಗಿದ್ದು. ಅಮೆಝಾನಲ್ಲೇ ತೊಗೊಂಡಿದ್ದು. ಅದ್ರ ಲಿಂಕ್ ನಾವು ತೊಗೊಂಡಾಗ ಸ್ವಲ್ಪ ಒಂದು 900 1,500 ಏನೋ ಇತ್ತು ಅಂದ್ಕೊತೀನಿ. ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ ಅದ್ರ ಸಿಮಿಲರ್ ಲಿಂಕನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಬೈ ಮಾಡ್ಬೋದು. ಅಥವಾ ನೀವು ಅಮೆಝಾನಲ್ಲಿ ಒಳ್ಳೆ ರೇಟ್ ಇರೋದು ನೋಡಿದ್ರೆ, ಅಂದರೆ ಸ್ಟಾರ್ ರೇಟ್ ಎಷ್ಟಿರುತ್ತೆ ಅದು ನೋಡಿ ಕೂಡ ಬೈ ಮಾಡ್ಕೊಬೋದು. ಇನ್ನು ಫಾಸ್ಟಿಂಗ್ ಟೈಮಲ್ಲಿ ಜೀರಾ ವಾಟರು, ಟೀ ಈ ಥರದನ್ನು, ರೊಟ್ಟಿ ಈ ಥರದ್ದೆಲ್ಲ ತೊಗೊಬೋದಾ ಅಂತ ಕೇಳಿದರೆ, ನೀವು ಯಾವ ಥರ ಫಾಸ್ಟಿಂಗ್ ಇರ್ತೀರಾ ಅನ್ನೋದು ಗೊತ್ತಿಲ್ಲ ಅಲ್ಲ. ಸೊ ನೀವು ಒಬ್ಬೊಬ್ಬರಿಗೆ ಫಾಸ್ಟಿಂಗ್ ಟೈಮಲ್ಲಿ ಬರೀ ಏನು ಖಾಲಿ ಹೊಟ್ಟೆಯಲ್ಲಿ ಜೀರಾ ವಾಟರ್ನ ಕುಡಿದ್ರೆ, ಬರೀ ಖಾಲಿನೇ ಇದ್ರೆ ಫುಲ್ ಡೇ ಅವ್ರಿಗೆ ಆ್ಯಸಿಡಿಟಿ ಆಗೋ ಥರ ಇರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋರು ಆ ಥರದ್ದು ಕೂಡ ಆಗುತ್ತಲ್ವ, ಅಂಥವ್ರು ನೋಡಿಕೊಂಡು ತೊಗೊಳ್ಳಿ. ಮಧ್ಯೆ ಏನಾದರೂ ಫ್ರೂಟ್ಸು, ಸ್ಯಾಲಡ್ ಈ ಥರದ್ದು ತೊಗೊತೀನಿ ಅಂದರೆ ತೊಗೊಬೋದು ಆರಾಮವಾಗಿ. ನೀವು ಯಾವ ರೀತಿ ಫಾಸ್ಟಿಂಗ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇನ್ನು ಆನ್ಲೈನಲ್ಲಿ ಅಂದರೆ ಪರ್ಪಲ್ ಆ್ಯಪಿಂದ ನಾನು ಒಂದು ಬ್ಯೂಟಿ ಪ್ರಾಡಕ್ಟ್ಸ್ನ ಬುಕ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಫೌಂಡೇಶನ್, ಕನ್ಸಿಲರ್ ಎಲ್ಲ ಖಾಲಿಯಾಗಿತ್ತು, ಕನ್ಸಿಲರ್ ಎಲ್ಲ. ಹಾಗಾಗಿ ಇಲ್ಲಿ ನಾನು ತರಿಸ್ಕೊಂಡಿರೋದು NYBay ಅವ್ರದ್ದು ಫೌಂಡೇಶನ್ ಸೆಟ್, ಫುಲ್ ಕಾಂಪ್ಯಾಕ್ಟ್, ಹಾಗೆ ಕನ್ಸಿಲರು, ಫೌಂಡೇಶನ್ ಎಲ್ಲ ತೊಗೊಂಡಿದ್ದೀನಿ. ಇನ್ನು ಮಾರ್ಸ್ ಅವ್ರದ್ದು ಲಿಪ್ ಲೈನರ್ ಒಂದಿತ್ತು, ಅದು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ. ನೀವು ಪರ್ಪಲ್ ಆ್ಯಪಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಥವಾ ಲಿಂಕ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕೆಲವೊಬ್ರು ಕೇಳ್ತಿರ್ತೀರಲ್ಲ, ಅದ್ರದ್ದು ಡೀಟೇಲ್ ಹೇಳಿ, ಲಿಂಕ್ ಹೇಳಿ, ಶೇಡ್ ಹೇಳಿ ಅಂತೇಳಿ. ಅದನ್ನೆಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಲಾಸ್ಟ್ ವ್ಲಾಗಲ್ಲಿ ಒಂದು ಹೇಳಿದೆ, ಮಕ್ಕಳಿಗೆ ಡಯಟ್ ಫುಡ್ನ ಕೊಟ್ಟರೆ ಅವ್ರು ವೆಯ್ಟ್ ಲಾಸ್ ಆಗಲ್ವಾ ಅಂತ ಹೇಳಿ. ಇಲ್ಲ, ಅವ್ರಿಗೆ ಇನ್ನೂ ಹೆಲ್ದಿ ಆಗಿರೋದ್ರಿಂದ ಇನ್ನೂ ಎನರ್ಜಿ ಆಗಿರುತ್ತೆ, ಮತ್ತು ವೆಯ್ಟ್ ಗೇನ್ ಆಗಲಿಕ್ಕೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ತಿಂತಾ ಇರೋದೆಲ್ಲ ಗುಡ್ ಫ್ಯಾಟ್ ಫುಡ್ಡೇ ಆಗಿರುತ್ತೆ. ಹೆಲ್ತಿ ಫುಡ್ ಆಗಿರೋದ್ರಿಂದ ಅವ್ರಿಗೆ ವೆಯ್ಟ್ ಲಾಸ್ ಆಗಲ್ಲ, ಅವ್ರಿಗೆ ವೆಯ್ಟ್ ಗೇನ್ ಆಗೋದಕ್ಕೆ, ಅವ್ರಿಗೆ ಇಮ್ಯುನಿಟಿ ಸಿಸ್ಟಮ್ ಕೂಡ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ 6000 ಸ್ಟೆಪ್ಪಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತೆಲ್ಲ ಕೇಳಿದ್ರಲ್ವ. 6000 ಸ್ಟೆಪ್ಪಿಗೆ ಅರೌಂಡ್ 3.5 to 4 ಕಿಲೋಮೀಟರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದೇ ನಾನು ಆ್ಯಪಲ್ಲಿ ಕೂಡ ಚೆಕ್ ಮಾಡಿದೆ ನೀವು ಹೇಳಿದ್ಮೇಲೆ. ಆವಾಗ ಇಲ್ಲಿ ನೋಡ್ಬೋದು 6058 ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೆ ಇವತ್ತು. ನಾನು ಆಲ್ರೆಡಿ ಬೆಳಗ್ಗೆನೇ ಒಂದು 5000 ಸ್ಟೆಪ್ಸ್ ಅಷ್ಟು ವಾಕಿಂಗ್ನ ಕೂಡ ಮಾಡಿದ್ದೆ. ಬಟ್ ಅದರಲ್ಲಿ ಫೋನ್ನ ತೊಗೊಂಡೋಗಿರಲಿಲ್ಲ. ನನಗೆ ಒಂದು ಆವ್ರೇಜ್ ಡೈಲಿ ವಾಕ್ ಮಾಡುವಾಗ ಎಷ್ಟು ರೌಂಡಿಗೆ ಎಷ್ಟು ಸ್ಟೆಪ್ಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ. ಹಾಗಾಗಿ ಒಂದು 5000 ಸ್ಟೆಪ್ಸ್ನ ಆಗಿದೆ ಅಂತ ಅಂದ್ಕೊತೀನಿ. ಈಗ 6000 ಸ್ಟೆಪ್ಸ್ ಆಗಿದೆ. ಈ ಸ್ಟೆಪ್ಸಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಿಗೆ 4.12 ಕಿಲೋಮೀಟರ್ ಆಗಿರುತ್ತೆ 6000 ಸ್ಟೆಪ್ಪಿಗೆ. ನಂತರ ಕ್ಯಾಲೋರೀಸ್ನ ನೋಡೋದಾದರೆ 253.0 ಅಷ್ಟು ಕ್ಯಾಲೋರೀಸ್ ಬರ್ನ್ ಆಗಿದೆ. ಇದು ಟೈಮಿಂಗ್ಸು 1 hour 8 ಮಿನಿಟ್ಸ್ ಆಗಿದೆ. ಸೊ ಇದಿಷ್ಟು 6000 ಸ್ಟೆಪ್ಪಿಗೆ ಆಗಿರುವಂಥ ರಿಸಲ್ಟ್ಸು. ಇನ್ನು ಇಲ್ಲಿ ನಾನು ಮೊದಲೇ ಹೇಳಿದಾಗೆ ನೀರು ಕುಡಿಯೋದಕ್ಕೂ ಕೂಡ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇದೆ. ಅದಕ್ಕೆ ನೀವು ಅಲಾರಾಮ್ ಥರ ಸೆಟ್ ಮಾಡ್ಕೋಬೋದು ಅಂತೇಳಿ. ಇದ್ರದ್ದು ಬಗ್ಗೆ ಹೆಂಗೆ ಸೆಟ್ ಮಾಡ್ಕೊಳ್ಳೋದು ಏನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಟೋಟಲಿ 6000 ಸ್ಟೆಪ್ಸಿಗೆ ಒಂದು 4 ಕಿಲೋಮೀಟರ್ಸ್ ಅಷ್ಟು ವಾಕ್ ಮಾಡಿದಾಗ ಆಗುತ್ತೆ. ಇವತ್ತು ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಅಲ್ಲಿಂದ ಬಂದಮೇಲೆ ಮಕ್ಕಳು ಎಲ್ಲರೂ ಸ್ವಲ್ಪ ಲೈಟಾಗಿ ಅಷ್ಟೇ ಬಾದಾಮ್ ಮಿಲ್ಕ್ ಅಷ್ಟೇ ಕುಡಿದಿರೋದ್ರಿಂದ ಹೊಟ್ಟೆ ತುಂಬ ಹಶ್ವಾಗ್ತಿತ್ತು. ಹಾಗಾಗಿ ಕ್ವಿಕ್ಕಾಗಿ ಟೊಮೊಟೊ ರೈಸ್ ಬಾತ್ನ ಮಾಡ್ತಾಯಿದ್ದೀನಿ. ಇದು ರೆಡ್ ರೈಸನ್ನು ಯೂಸ್ ಮಾಡಿರೋವಂಥದ್ದು. ರೆಸಿಪಿ ಬ್ಯಾಕ್ ವೀಡಿಯೋನಲ್ಲಿ ಹೋಗಿದೆ ಅಂತ ಅಂದ್ಕೊತೀನಿ, ನೋಡಿರ್ತೀರ ಅಂತ. ಡೀಟೇಲಾಗಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ನಾರ್ಮಲಾಗಿ ನಾನು ಎಲ್ಲ ಮಸಾಲೆಗಳನ್ನ ಹಾಕಿಬಿಟ್ಟು ಟೊಮೊಟೊನ ಹಾಕಿ ರೆಡ್ ರೈಸನ್ನು ಯೂಸ್ ಮಾಡಿದ್ದೀನಿ, ನಾರ್ಮಲ್ ವೈಟ್ ರೈಸ್ ಬದಲಾಗಿ. ಎಲ್ಲದಕ್ಕೂ ನಾನು ಜಾಸ್ತಿ ರೆಡ್ ರೈಸನ್ನು ಯೂಸ್ ಮಾಡೋದ್ರಿಂದ ರೆಡ್ ರೈಸನ್ನು ಹಾಕ್ಕೊಂಡಿದ್ದೀನಿ. ಇದು ಇವತ್ತಿನ ಡಿನ್ನರ್. ಯಾಕೆಂದರೆ ಮಧ್ಯಾಹ್ನ ನಾನು ಕಾರ್ಬ್
ಕಾಪ್ಸ್ಗೆ ಏನೂ ತೊಗೊಂಡಿಲ್ಲ, ವೈಟ್ ರೈಸ್ ಆಗಿರ್ಬೋದು ಬೇರೆ ಏನು, ಬರೀ ಜಸ್ಟ್ ಬಾದಾಮ್ ಮಿಲ್ಕ್ ಆಗಿರೋದ್ರಿಂದ ಇವತ್ತು ರಾತ್ರಿ ಊಟಕ್ಕೆ ಅನ್ನನ ತಿನ್ಬೋದು, ಆರಾಮಾಗಿ ತಿನ್ಬೋದು. ಈ ರೀತಿ ಬ್ಯಾಲೆನ್ಸ್ಡ್ ಮಾಡ್ಕೊಂಡಾಗ ನಿಮಗೆ ರಾತ್ರಿ ಊಟಕ್ಕೆ ನೀವು ರೈಸನ್ನು ಆರಾಮವಾಗಿ ತೊಗೋಬೋದು. ಯಾವ ರೀತಿ ಬ್ಯಾಲೆನ್ಸ್ ಆಗಿ ನೀವು ಫಸ್ಟಿಂದ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀರ ಅಂಥ ಟೈಮಲ್ಲಿ ರೈಸ್ನ ಆರಾಮಾಗಿ ತೊಗೋಬೋದು. ರಾತ್ರಿ ಊಟಕ್ಕೆ ಯಾಕೆ ರೈಸ್ ಬೇಡ ಅನ್ನೋದಾದರೆ ಇದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ, ಹಾಗೆಯೇ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ ನೈಟ್ ಟೈಮಲ್ಲಿ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಟ್ ಅವಾಯ್ಡ್ ಮಾಡ್ಕೊಳ್ಳಿ. ಬೆಳಗ್ಗೆ ಮಧ್ಯಾಹ್ನ ಬ್ಯಾಲೆನ್ಸ್ಡ್ ಆಗಿದಾಗ ಈ ರೀತಿ ಫುಡ್ಡನ್ನು ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಇದು ಇವತ್ತಿನ ಬ್ಲಾಗ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.